ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಇಂದಿನ ಜನಜಾಗೃತಿ ಅಭಿಯಾನಕ್ಕೆ ಶ್ರೀರಾಮಚಂದ್ರಾಪುರ ಮಠವು ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಯಶಸ್ವಿಗೊಂಡ ಆರೋಗ್ಯ ಹಕ್ಕು ಜಾಥಾ. ಹಣಕಾಸು ಸಾಕ್ಷರತೆ ಬಗ್ಗೆ ಜಿಲ್ಲೆಯಾದ್ಯಂತ ಅರಿವು ಮೂಡಿಸಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ. ಜೇನು ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಹಾನಗಲ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ನಡೆದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಭೆ ನಡೆಯಿತು. ಪ್ರಜ್ವಲ ಟ್ರಸ್ಟ್ನಿಂದ ಬಡ ರೋಗಿಗೆ ಸಹಾಯ. ಜಿಲ್ಲಾ ವಕ್ತಾರರಾಗಿ ಪ್ರಸನ್ನ ಗುಡ್ನಾಪುರ. ಎಪ್ಸ್ಟೀನ್ ಫೈಲ್ನಲ್ಲಿ ಪ್ರಧಾನಿ ಮೋದಿ ಹೆಸರು ಉಲ್ಲೇಖವಾಗಿದ್ದು ರಾಜೀನಾಮೆಗೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಶಿರಸಿಯಲ್ಲಿ ಪ್ರತಿಭಟನೆ. ಕಾಮಗಾರಿಗಳ ಅನುಷ್ಠಾನದಲ್ಲಿ 100ರಷ್ಟು ಪ್ರಗತಿ ಸಾಧಿಸಿ ಸೋಮಶೇಖರ್ ಮೇಸ್ತಾ. ಮಾರಿಕಂಬ ಜಾತ್ರೆ ಅಂಗವಾಗಿ ಹೊರಬೀಡು ವೇಳೆ ಪಡ್ಡಲಗಿ ಇಡುವಲ್ಲಿ ತಾರತಮ್ಯ, ಬಗೆಹರಿದ ವಿವಾದ. ಶ್ರೀ ನಾಗಚೌಡೇಶ್ವರಿ ಮತ್ತು ಶ್ರೀ ಅಭಯ ಮಾರುತಿ ದೇವರುಗಳ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಅಘನಾಶಿನಿ ನದಿ ತಿರುವು ಯೋಜನೆಯಿಂದ ಉಂಟಾಗುವ ಪರಿಸರ ಅನಾಹುತಗಳನ್ನು ತಡೆಯಲು ಹಾಗೂ ನಮ್ಮ ಜಲ ನೆಲದ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ನಡೆಯುತ್ತಿರುವ ಫೆಬ್ರವರಿ 11ರ ಜನಜಾಗೃತಿ ಅಭಿಯಾನಕ್ಕೆ ಶ್ರೀರಾಮಚಂದ್ರಾಪುರ ಮಠವು ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಈ ಬಗ್ಗೆ ಸಂದೇಶ ನೀಡಿರುವ ಶ್ರೀಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ, ನೈಸರ್ಗಿಕ ಸಂಪತ್ತನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ಹಾಗೂ ನ್ಯಾಯಮಂಡಳಿಗೆ 25,000ಕ್ಕೂ ಹೆಚ್ಚು ವೈಯಕ್ತಿಕ ಅರ್ಜಿಗಳನ್ನು ಸಲ್ಲಿಸಲು ಫೆಬ್ರವರಿ 11ರಂದು ಹಮ್ಮಿಕೊಳ್ಳಲಾಗಿರುವ ಬೃಹತ್ ಪಾದಯಾತ್ರೆ ಮತ್ತು ಸಮಾವೇಶದಲ್ಲಿ ಶ್ರೀಮಠದ ಶಿಷ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದಾರೆ. ಶ್ರೀಮಠವು ಯಾವಾಗಲೂ ಧರ್ಮ ಮತ್ತು ಸಮಾಜದ ಹಿತವನ್ನು ರಕ್ಷಿಸುವಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿಂದೆಯೂ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಅಭಿಯಾನದಲ್ಲಿ ಶ್ರೀಮಠವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಇದೀಗ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತಿರುವ ನದಿ ತಿರುವು ಯೋಜನೆಯ ವಿರುದ್ಧದ ಹೋರಾಟಕ್ಕೆ ಮಠದ ಸಂಪೂರ್ಣ ಬೆಂಬಲವಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಫೆಬ್ರವರಿ 11ರಂದು ಬೆಳಗ್ಗೆ 8 ಗಂಟೆಗೆ ಬೆಳಗಿ ಮಾರಿಕಾಂಬಾ ದೇವಾಲಯದಿಂದ ಪಾದಯಾತ್ರೆ ಆರಂಭವಾಗಿದ್ದು ಸಿದ್ದಾಪುರದಲ್ಲಿ ಸಮಾವೇಶಗೊಳ್ಳಲಿದೆ. ಈ ಹೋರಾಟವು ನಮ್ಮ ನೈಸರ್ಗಿಕ ಸಂಪತ್ತನ್ನು ಉಳಿಸುವ ಅನಿವಾರ್ಯತೆಯಾಗಿದ್ದು, ಶಿಷ್ಯರು ಈ ಜನಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕೆಂದು ಹವ್ಯಕ ಮಹಾಮಂಡಲವು ಕರೆ ನೀಡಿದೆ. ಹವ್ಯಕ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಭಟ್ ಚಟ್ಟಳ್ಳಿ ಅವರು ಈ ಮೂಲಕ ವಿನಂತಿಸಿದ್ದಾರೆ. ಜನಸಾಮಾನ್ಯರಿಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಔಷಧ ಲಭ್ಯವಾಗಬೇಕು ಮತ್ತು ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಯಾಗಬೇಕು ಎಂಬ ಬೇಡಿಕೆಯೊಂದಕ್ಕೆ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಹಾಗೂ ಶಿರಸಿಯ ಹಲವು ಸಂಘಟನೆಗಳು ಸೇರಿ ಶಿರಸಿಯಲ್ಲಿ ಇಂದು ಆರೋಗ್ಯ ಜಾಥಾ ಹಮ್ಮಿಕೊಂಡಿದ್ದು, ಡ್ರಗ್ ಆಕ್ಷನ್ ಫೋರಂ ಈ ವಿಷಯವಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಆರೋಗ್ಯ ಜಾಥಾ ಭಾಗವಾಗಿ ಇದನ್ನು ಹಮ್ಮಿಕೊಳ್ಳಲಾಗಿದ್ದು, ಬೆಳಗ್ಗೆ 10:30ಕ್ಕೆ ಶಿರಸಿಯ ಪೋಸ್ಟ್ ಆಫೀಸ್ ಮುಖ್ಯ ಕಚೇರಿಯ ಎದುರಿಗೆ ಚಿಂತಾಮಣಿಯ ಸಾಂಸ್ಕೃತಿಕ ಕಲಾ ಬಳಗದಿಂದ ಆಕರ್ಷಕ ಬೀದಿ ನಾಟಕದೊಂದಿಗೆ ಪ್ರಾರಂಭವಾದ ಈ ಜಾಥಾ ಜನರಲ್ಲಿ ಈಗಿರುವ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸುತ್ತಾ ಶಿರಸಿಯ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಅವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಬೇಡಿಕೆಯ ಮನವಿಯನ್ನು ಸಲ್ಲಿಸಿದರು. ಡ್ರಗ್ ಆಕ್ಷನ್ ಫೋರಂ ಮುಖ್ಯಸ್ಥ ಡಾಕ್ಟರ್ ಗೋಪಾಲ್ ದಾಬಡೆಯವರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯವಿರುವ ಕೆಲವು ಔಷಧಿಗಳಲ್ಲಿ ಗುಣಮಟ್ಟವು ಸರಿಯಾಗಿಲ್ಲದೆ ಜನಸಾಮಾನ್ಯರು, ಬಡವರು ಬಹಳ ತೊಂದರೆಗೀಡಾಗಿದ್ದಾರೆ ಹಾಗೂ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡುವುದರಿಂದಲೂ ಇನ್ನೂ ಹೆಚ್ಚಿನ ತೊಂದರೆಗಳಾಗುತ್ತವೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಕೇಳಿಕೊಂಡರು. ಧಾರವಾಡದಿಂದ ಆಗಮಿಸಿರುವ ಶಾರದಾ ದಾಬಡೆಯವರು ಮನವಿ ಪತ್ರವನ್ನು ಉಪವಿಭಾಗಾಧಿಕಾರಿಗಳ ಸಮಕ್ಷಮದಲ್ಲಿ ಓದಿದರು. ಶಿರಸಿಯ ಕನ್ನಡ ಹಾಗೂ ಕೊಂಕಣಿ ವಿಶ್ವಕರ್ಮ ಗೌಂಡಿ ಹಾಗೂ ಬಾರ್ ವೆಂಡರ್ ಅಸೋಸಿಯೇಷನ್, ಆಟೋ ರಿಕ್ಷಾ ಮಾಲೀಕರ ಸಂಘ ಸೇರಿದಂತೆ ಹಲವಾರು ಸಂಘಟನೆಗಳ ಪ್ರಮುಖರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಎಂದು ಎಲ್ಲ ಸಂಘಟನೆಗಳ ಪರವಾಗಿ ಇಂಜಿನಿಯರ್ ಶ್ರೀಕಾಂತ್ ಹೆಗಡೆ ತಿಳಿಸಿದರು. ಸುರಕ್ಷಿತವಾಗಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಡೆಸುವ ಬಗ್ಗೆ ಮತ್ತು ಹಣಕಾಸು ಸಾಕ್ಷರತೆ ಹಾಗೂ ಕೆವೈಸಿ ಕುರಿತು ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಸೂಚಿಸಿದರು. ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಫೆಬ್ರವರಿ 9ರಿಂದ 13ರವರೆಗೆ ನಡೆಯುವ ಹಣಕಾಸು ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮದ ಕುರಿತು
ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಸಾರ್ವಜನಿಕರು ಬ್ಯಾಂಕಿಂಗ್ ವಂಚನೆಗಳ ಕುರಿತು ಜಾಗೃತರಾಗಿ ಸುರಕ್ಷಿತವಾಗಿ ಹಣಕಾಸು ವ್ಯವಹಾರಗಳನ್ನು ನಡೆಸುವ ಕುರಿತಂತೆ ಎಲ್ಲ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಅರಿವು ಮೂಡಿಸಬೇಕು. ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಆನ್ಲೈನ್ ವಂಚನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದರು. ಎಲ್ಲ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಯೋಜನೆಗಳಿಗೆ ನೋಂದಣಿ ಮಾಡುವಂತೆ ತಿಳಿಸಿದ ಅವರು, ಈಗಾಗಲೇ ಈ ಯೋಜನೆಯಲ್ಲಿ ನೋಂದಣಿ ಮಾಡಿ ಆಕಸ್ಮಿಕವಾಗಿ ಅಪಘಾತದಲ್ಲಿ ಮೃತಪಟ್ಟ ಸಂತ್ರಸ್ತ ಕುಟುಂಬಗಳಿಗೆ ಈ ಯೋಜನೆಯು ಅತ್ಯಂತ ಉಪಯುಕ್ತವಾದ ನೆರವು ನೀಡಿದ್ದು, ಅತ್ಯಂತ ಕಡಿಮೆ ಮೊತ್ತದ ಈ ವಿಮಾ ಯೋಜನೆಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ವೈಯಕ್ತಿಕವಾಗಿ ಗಮನಹರಿಸಿ ನೋಂದಣಿ ಮಾಡಿಸುವಂತೆ ನಿರ್ದೇಶನ ನೀಡಿದರು. ತಾಲೂಕಿನ ಬೆಣಗಿಯಲ್ಲಿ ಜೇನು ಹಬ್ಬ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಶಾಲಾ ಮಕ್ಕಳು ಪಾಲ್ಗೊಂಡು ಅವರೇ ಜೇನು ಹಬ್ಬ ಉದ್ಘಾಟಿಸಿ ಅದರಲ್ಲಿ ಪಾಲ್ಗೊಂಡು ಸಂಭ್ರಮಪಟ್ಟರು. ಪ್ರಕೃತಿ ಸಂಸ್ಥೆ, ಪೆವಾರ್ಡ್ ಸಂಸ್ಥೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮೂಡೇಬೈಲ್ ಶಾಲೆ, ವನಗಿರಿ ಇಕೋ ಕ್ಲಬ್, ರಾಷ್ಟ್ರೀಯ ಹಸಿರು ಪಡೆ ಸಹಯೋಗದಲ್ಲಿ ಬೆಣಗಿಯ ನಾಗರಾಜ ಹೆಗಡೆಯವರ ಜಮೀನಿನಲ್ಲಿ ನಡೆದ ಜೇನು ಹಬ್ಬ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ಜೇನಿನ ಮಹತ್ವ ಹಾಗೂ ಜೇನುತುಪ್ಪ ಹೇಗೆ ತಯಾರಿಸುತ್ತಾರೆ ಎಂದು ಪ್ರಾತ್ಯಕ್ಷಿಕೆಗಳ ಮೂಲಕ ವಿವರಿಸಲಾಯಿತು. ಜೇನು ನೊಣಗಳಿಂದ ಉತ್ಪನ್ನವಾಗುವ ಮೇಣದಿಂದ ಜೇನುಗೂಡುಗಳು ಹೇಗೆ ತಯಾರಾಗುತ್ತವೆ, ಸಾವಿರಾರು ನೊಣಗಳು ಸೇರಿ ಒಟ್ಟಾಗಿ ಈ ಗೂಡುಗಳಲ್ಲಿ ಸಣ್ಣ ಸಣ್ಣ ಕೋಣೆಗಳನ್ನು ಹೇಗೆ ನಿರ್ಮಿಸುತ್ತವೆ, ರಾಣಿ ಜೇನು ಇಡುವ ಮೊಟ್ಟೆಗಳಿಂದ ಮರಿಗಳು ಹೇಗೆ ಜನಿಸುತ್ತವೆ, ಕೆಲಸಗಾರ ಜೇನುನೊಣಗಳು ಹೂವುಗಳಿಂದ ಮಕರಂದವನ್ನು ಹೀರಿ ತಂದು ಜೇನುಗಳು ತುಪ್ಪವನ್ನು ಹೇಗೆ ತಯಾರಿಸುತ್ತವೆ, ಗೂಡುಗಳಲ್ಲಿ ಜೇನುತುಪ್ಪ ಸಂಗ್ರಹವಾದ ಜೇನುಹುಳುಗಳ ಅದರ ಮೇಲೆ ಮೇಣದ ಲೇಪನವನ್ನು ಮಾಡಿ ಅದನ್ನು ಹೇಗೆ ಭದ್ರಪಡಿಸುತ್ತವೆ, ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಜೇನುಗಳ ಮಹತ್ವದ ಪಾತ್ರ ಇತ್ಯಾದಿ ಸಂಗತಿಗಳ ಬಗ್ಗೆ ಮಕ್ಕಳಿಗೆ ಎಳೆಯಾಗಿ ವಿವರಿಸಲಾಯಿತು. ಹಿರಿಯ ಜೇನು ಕೃಷಿಕರಾದ ಸೀತಾರಾಮ್ ಹೆಗಡೆ, ಹುಡೇಲಕೊಪ್ಪ, ನಾಗರಾಜ್ ಹೆಗಡೆ, ಪ್ರಸನ್ನ ಹೆಗಡೆ ಅವರು ಪ್ರಾತ್ಯಕ್ಷಿಕೆ ಮೂಲಕ ಮಕ್ಕಳಿಗೆ ವಿವರಿಸಿದರು. ಪುಟ್ಟ ವಿದ್ಯಾರ್ಥಿಗಳು ಜೇನುಹುಳುಗಳಿರುವ ಗೂಡಿನ ಚೌಕಟ್ಟುಗಳನ್ನು ಕೈಯಲ್ಲಿ ಹಿಡಿದು ಸಂಭ್ರಮಪಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮೆರಿಕಾದ ಪ್ರೊಫೆಸರ್ ಜಾರ್ಜ್ ಜೇಮ್ಸ್ ಮಾತನಾಡಿ, ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಜೇನು ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಖುಷಿ ತಂದಿದೆ. ಅಮೆರಿಕಾದಲ್ಲಿ ಈ ತರಹದ ಕಾರ್ಯಕ್ರಮಗಳನ್ನು ನಡೆಸುವುದು ಅಪರೂಪ ಎಂದರು. ಪೆವಾರ್ಡ್ ಸಂಸ್ಥೆ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಮಾತನಾಡಿ, ಇಂತಹ ಪ್ರಾತ್ಯಕ್ಷಿಕೆಗಳು ನಡೆದಿದ್ದರಿಂದಲೋ ಏನೋ ಈಗ ಉತ್ತರ ಕನ್ನಡದಲ್ಲಿ ಜೇನು ಕೃಷಿಯಲ್ಲಿ ತೊಡಗಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದರು. ಹುಡೇಲಕೊಪ್ಪ ಶಾಲಾ ಶಿಕ್ಷಕರಾದ ಈಶ್ವರ್ ನಾಯ್ಕ್ ಮಾತನಾಡಿ, ನಾವು ಚಿಕ್ಕವರಿರುವಾಗ ಜೇನುಹುಳುಗಳನ್ನು ನೋಡಿದ ಕ್ಷಣ ಹೆದರಿ ಓಡುತ್ತಿದ್ದೆವು. ಆದರೆ ಇಲ್ಲಿ ಮಕ್ಕಳು ಇವುಗಳನ್ನು ಕೈಯಲ್ಲಿ ಮುಟ್ಟಿರುತ್ತಾರೆ. ಪ್ರಾತ್ಯಕ್ಷಿಕೆಗಳ ಮೂಲಕ ಮಕ್ಕಳಿಗೆ ಜೇನುಹುಳುಗಳ ಬಗ್ಗೆ ವಿವರಿಸುವುದರಿಂದ ಜೇನಿನ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುತ್ತದೆ ಎಂದರು. ಪರಿಸರ ಹೋರಾಟಗಾರ ಪಾಂಡುರಂಗ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಮಕೃಷ್ಣ ಹೆಗಡೆ ಗೋರ್ನಮನಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮೂಡೇಬೈಲ್ ಶಾಲೆ ಶಿಕ್ಷಕಿ ರಾಜೇಶ್ವರಿ ಭಟ್, ಹುಡೇಲಕೊಪ್ಪ ಹಾಗೂ ಮೂಡೇಬೈಲ್ ಶಾಲೆ ವಿದ್ಯಾರ್ಥಿಗಳು, ಜೇನು ಕೃಷಿಕರು, ಆಸಕ್ತರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರ ಸಾರ್ಥಕ 1000 ದಿನಗಳ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 14ರಂದು ಹಾವೇರಿ ನಗರದಲ್ಲಿ ಸಮರ್ಪಣಾ ಸಮಾವೇಶದ ಮೂಲಕ ರಾಜ್ಯದ 1,11,011 ಕುಟುಂಬಗಳಿಗೆ ಶಾಶ್ವತ ಮನೆ ಮಾಲೀಕತ್ವದ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಇಲ್ಲಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳು ಇರುವುದು ಹಾನಗಲ್ ತಾಲೂಕಿನಲ್ಲಿ ಎನ್ನುವುದು ಹೆಮ್ಮೆಯ ಸಂಗತಿ. ಕಂದಾಯ, ಪಂಚಾಯತ್ ರಾಜ್, ಸರ್ವೆ ಸೇರಿದಂತೆ ನಾನಾ ಇಲಾಖೆಗಳ ಅಧಿಕಾರಿಗಳು ಅವಿರತವಾಗಿ ಶ್ರಮಿಸಿದ್ದಾರೆ. ಹಾಗಾಗಿ 30ರಿಂದ 40 ವರ್ಷಗಳ ಸಮಸ್ಯೆ ಪರಿಹಾರ ಕಾಣುತ್ತಿದೆ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹಕ್ಕುಪತ್ರದ ಭರವಸೆ ನೀಡಲಾಗಿತ್ತು. ಅದನ್ನೀಗ ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ. ಹಾವೇರಿಯ ಸಮಾವೇಶಕ್ಕೆ ಹೆಚ್ಚು ಸಂಖ್ಯೆಯ ಫಲಾನುಭವಿಗಳನ್ನು ಕರೆತರುವ ಮೂಲಕ ಯಶಸ್ಸಿಗೆ ಕೈಜೋಡಿಸಿ ಎಂದರು. ತಹಶೀಲ್ದಾರ್ ರೇಣುಕಾ ಎಸ್ ಮಾತನಾಡಿ, ನೋಡಲ್ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ಬಸ್ಸುಗಳು ಹೊರಡುವಂತೆ ಗಮನ ನೀಡಬೇಕು. ಸಮಾವೇಶದ ಬಳಿಕ ಫಲಾನುಭವಿಗಳನ್ನು ವಾಪಸ್ ಕರೆತರುವವರೆಗೂ ಕಾಳಜಿ ಇರಲಿ ಎಂದರು. ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಗಿರೀಶ್ ರೆಡ್ಡೇರ್, ಸಹಾಯಕ ನಿರ್ದೇಶಕ ಪರಶುರಾಮ್ ಪೂಜಾರ್, ಸಿಡಿಪಿಒ ರಾಮು ಬೈಲಸೀಮೆ ಹಾಜರಿದ್ದರು. ಕ್ಯಾನ್ಸರ್ ಪೀಡಿತೆ ಹಾಗೂ ಹೃದಯ ರೋಗದಿಂದ ಬಳಲುತ್ತಿರುವ ಚವತ್ತಿಯ ಆಶಾದೇವಿ ಹೆಗಡೆಯವರ ಮನೆಗೆ ಪ್ರಜ್ವಲ್ ಟ್ರಸ್ಟ್ ಶಿರಸಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭೇಟಿ ನೀಡಿದ್ದಲ್ಲದೆ ತೀರಾ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದವರಾದ ಆಶಾದೇವಿಯವರಿಗೆ ಸಾಂತ್ವನ ಹೇಳಿ ಔಷಧೋಪಚಾರಕ್ಕಾಗಿ ಧನ ಸಹಾಯವನ್ನು ಮಾಡಿದರು.
ಪದಾಧಿಕಾರಿಯಾದ ಸರಸ್ವತಿ ಕಂಬಾರ ಅವರು ವೈಯಕ್ತಿಕವಾಗಿಯೂ ಧನ ಸಹಾಯ ಮಾಡಿದರು. ಅಧ್ಯಕ್ಷೆ ಬಿಂದು ಹೆಗಡೆ ಮುದ್ರೆ ಪ್ರಾಣಾಯಾಮ, ಆಧ್ಯಾತ್ಮ ಚಿಂತನೆಗಳ ಬಗೆಗೆ ತಿಳುವಳಿಕೆ ನೀಡಿದರು. ಟ್ರಸ್ಟಿನ ನಿಕಟವರ್ತಿಗಳು, ಕಲಾವಿದರು, ತಬಲಾ ವಾದಕರೂ ಆದ ಕಿರಣ್ ಹೆಗಡೆ ಕಾನ್ಗೋಡ ಅವರು ಈ ಸೇವಾ ಕಾರ್ಯವನ್ನು ಆಯೋಜಿಸಿದ್ದರು. ಟ್ರಸ್ಟಿನ ಅಧ್ಯಕ್ಷರಾದ ಬಿಂದು ಹೆಗಡೆ, ಕಾರ್ಯದರ್ಶಿ ಸುಮಾ ಹೆಗಡೆ, ಸರಸ್ವತಿ ಕಂಬಾರ, ಸುಜಾತ ಹೆಗಡೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಶಿರಸಿ ತಾಲೂಕಿನ ಪ್ರಸನ್ನಕುಮಾರ್ ಗುಡ್ನಾಪುರ ಅವರನ್ನು ಆಯ್ಕೆ ಮಾಡಲಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಈ ಆದೇಶ ಹೊರಡಿಸಿದ್ದಾರೆ. F-15 ಫೈಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರು ಉಲ್ಲೇಖವಾಗಿದ್ದು, ರಾಜೀನಾಮೆಗೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಶಿರಸಿಯಲ್ಲಿ ಪ್ರತಿಭಟನೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಪವನ್ ನಾಯ್ಕ್, ಜಿಲ್ಲಾಧ್ಯಕ್ಷ ಅಮೋದ್, ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ನಾಯ್ಕ್, ಕಾವ್ಯಾನಂದ ಹಾಗೂ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೋದಿ ಅವರು ರದ್ದು ಮಾಡಿದ್ದು ನಮ್ಮ ದೇಶದ ಘನತೆ ಮತ್ತು ಗಾಂಭೀರ್ಯತೆಗೆ ಕಪ್ಪು ಚುಕ್ಕಿಯನ್ನು ತರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಮ್ಮ ಯುವ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ ಎಲ್ಲಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನಮ್ಮ ದೇಶಕ್ಕೆ ಹಾಗೂ ನಮ್ಮ ದೇಶದ ಪ್ರಜೆಗಳಿಗೆ ಇದು ಒಂದು ಕಪ್ಪು ಚುಕ್ಕಿಯಾಗಿ ನಿಂತಿದೆ. ನರೇಂದ್ರ ಮೋದಿ ಅವರು ಏನಕ್ಕೆ ಇಸ್ರೇಲಿಗೆ ಹೋದ್ರು, ಅವ್ರ ಹತ್ರ ಏನ್ ಡೀಲ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ನಮ್ಮ ದೇಶದ ಪ್ರಜೆಗಳಿಗೆ ಮುಂದೆ ಅವರು ಬಹಿರಂಗ ಪಡಿಸಬೇಕು. ತಾಲೂಕು ಪಂಚಾಯತ್ನಿಂದ 15ನೇ ಹಣಕಾಸು ಯೋಜನೆಯಡಿ ಅನುದಾನ ಬಿಡುಗಡೆಗೊಂಡ ಕಾಮಗಾರಿಗಳನ್ನು ಪ್ರತಿಶತ 100ರಷ್ಟು ಪ್ರಗತಿ ಸಾಧಿಸಬೇಕು ಹಾಗೂ ಹಣಕಾಸು ವರ್ಷದ ಅಂತ್ಯವಾಗಿರುವುದರಿಂದ ಬಿಲ್ಲುಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ತಮ್ಮ ಇಲಾಖೆಯಲ್ಲಿ ಇರುವ ಅನುದಾನ ಬಗ್ಗೆ ಪರಿಶೀಲನೆ ಮಾಡಿ ಕಾಮಗಾರಿಗಳ ಬಿಲ್ಲು ಹಾಗೂ ಅಧಿಕಾರಿ ಸಿಬ್ಬಂದಿಗಳ ವೇತನ ಬಾಕಿ ಇರುವ ಬಗ್ಗೆ ಪರಿಶೀಲನೆ ಮಾಡಿ ಉಳಿದ ಅನುದಾನದಲ್ಲಿ ಹೊಸ ಕ್ರಿಯಾ ಯೋಜನೆ ಮಾಡಲು ಅವಕಾಶವಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಬಿಡುಗಡೆಗೊಂಡ ಅನುದಾನವನ್ನು ವ್ಯರ್ಥ ಮಾಡಬೇಡಿ ಎಂದು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಸೋಮಶೇಖರ್ ಮಿಸ್ತಾ ಹೇಳಿದರು. ಅವರು ಸೋಮವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಪಂಚಾಯತ್ ಕೆಡಿಪಿ ಹಾಗೂ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿವಿಧ ಇಲಾಖೆಗಳ ಮೂಲಕ ಸರ್ಕಾರವು ವಿವಿಧ ಯೋಜನೆಗಳು, ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ನೀಡುತ್ತಿದ್ದು, ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಿದ್ದಾರೆ. ಆದ್ದರಿಂದ ಈ ಎಲ್ಲ ಇಲಾಖೆಯವರು ತಮ್ಮ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಮತ್ತು ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಎಲ್ಲ ಮಾಹಿತಿಯುಳ್ಳ ಫಲಕವನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಅಳವಡಿಸಬೇಕು ಎಂದರು. ಮಳೆಗಾಲದಲ್ಲಿ ಸಾರ್ವಜನಿಕರ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮುಂಜಾಗ್ರತೆಯ ಕ್ರಮವಾಗಿ ಅಗತ್ಯ ಔಷಧಿ ಸಾಮಗ್ರಿಗಳನ್ನು ಖರೀದಿಸುವಂತೆ ಹಾಗೂ ಹೆಸ್ಕಾಂ ಇಲಾಖೆಯವರು ಕೂಡ ಮಳೆಗಾಲ ಮುಂಚಿತವಾಗಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದ ಅವರು, ಟ್ರಾನ್ಸ್ಫಾರ್ಮರ್ ಹಾಗೂ ವಿದ್ಯುತ್ ಲೈನ್ಗಳನ್ನು ಸರಿಪಡಿಸಲು ಬೇಕಾಗುವ ಉಪಕರಣಗಳನ್ನು ಮುಂಜಾಗ್ರತವಾಗಿ ದಾಸ್ತಾನು ಮಾಡಿಕೊಳ್ಳುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಹೇಳಿದರು. ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಹೊರಬೀಡು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಛಲವಾದಿ ಸಮಾಜದ ಪಡ್ಡಲಿಗೆಯನ್ನು ಪ್ರತ್ಯೇಕವಾಗಿ ಇಡುತ್ತಾರೆ ಎಂಬುದನ್ನು ಆಕ್ಷೇಪಿಸಿ ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಹಾದೇವ್ ಛಲವಾದಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಇಂದು ಮಾರಿಕಾಂಬಾ ದೇಗುಲದಲ್ಲಿ ಸಭೆಯೊಂದು ನಡೆಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಛಲವಾದಿ ಸಮಾಜದ ಮುಖಂಡ, ಮಾಜಿ ನಗರಸಭಾ ಸದಸ್ಯ ಮಹಾದೇವ್ ಛಲವಾದಿ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ ಅಧಿಕಾರಿಗಳೆದುರು ತಮ್ಮ ಅಹವಾಲುವನ್ನು ತೋಡಿಕೊಂಡರು. ಈಗಿನ ವ್ಯವಸ್ಥೆಯಲ್ಲಿ ತಾರತಮ್ಯ ನೀತಿ ಶ್ರೇಯಸ್ಸಲ್ಲವೆಂದು ಹೇಳಿದ ಅವರು ಇದನ್ನು ಸರಿಪಡಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಬುದಾರ ಸಮಿತಿ ಅಧ್ಯಕ್ಷ ಜಗದೀಶ್ ಗೌಡ, ದೇವಸ್ಥಾನದ ಸಂಪ್ರದಾಯ ಬಹು ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಅದೇ ರೀತಿ ನಡೆಸಿಕೊಂಡು ಬರಲಾಗುತ್ತಿದೆ. ಜಾತಿ ತಾರತಮ್ಯ ಯಾವುದನ್ನು ಮಾಡಲಾಗುತ್ತಿಲ್ಲ ಎಂದರು. ಛಲವಾದಿ ಸಮಾಜದ ಮುಖಂಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಚರ್ಚೆ ನಡೆದು ಅಂತಿಮವಾಗಿ ದೇವಸ್ಥಾನದ 4 ಪಡ್ಡಲಿಗೆಯನ್ನು ಒಂದು ಕಡೆ ಇಟ್ಟು ಬಾಕಿ ಉಳಿದ ಎಲ್ಲ ಪಡ್ಡಲಿಗೆಗಳನ್ನು ಒಂದೇ ಕಡೆ ಇರಿಸುವ ತೀರ್ಮಾನಕ್ಕೆ ಬರಲಾಯಿತು. ಸರಳವಾಗಿ ನಡೆದ ಸಭೆಯಲ್ಲಿ ಸರಳವಾಗಿ ಸಮಸ್ಯೆ ಬಗೆಹರಿಯಿತು. ಸಭೆಯಲ್ಲಿ ದೇವಸ್ಥಾನದ ಅಧ್ಯಕ್ಷ ಆರ್.ಜೆ. ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಳೇಕರ್, ಶಿರಸಿ ಸಹಾಯಕ ಆಯುಕ್ತರಾದ ಚಂದ್ರಶೇಖರ್, ತಹಶೀಲ್ದಾರ್ ಪಟ್ಟರಾಜಗೌಡ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಾಬುದಾರ್, ಸಮಿತಿ ಅಧ್ಯಕ್ಷ ಜಗದೀಶ್ ಗೌಡ, ಶಿರಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹಾಗೂ ದೇವಸ್ಥಾನದ ಇತರೆ ಧರ್ಮದರ್ಶಿಗಳು ಉಪಸ್ಥಿತರಿದ್ದರು. ವ್ಯವಸ್ಥಾಪಕ ಚಂದ್ರಕಾಂತ್ ಸ್ವಾಗತ ಮಾಡಿದರು. ಅಧ್ಯಕ್ಷ ಆರ್.ಜೆ. ನಾಯ್ಕ್ ಕೊನೆಯಲ್ಲಿ ವಂದಿಸಿದರು. ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ಭಕ್ತರಿಂದ ಸಹಕಾರ ಸಿಗಲಿ ಹಾಗೂ ಇದಕ್ಕೆ ಮುಂದೆ ಏನ್ ಮಾಡಬಹುದು ಅಂತ
ಕೆಲವೊಂದು ಬಂದ್ ಮಾಡ್ತಾ ಬಂದಿದ್ದಾರೆ. ಆದರೆ ಈ ಪಡ್ಡಲಿಗೆ ವಿಷಯದಲ್ಲಿ ನಾನು ಅರ್ಜುನ್ ಕೊಟ್ಟಿದ್ನಲ್ಲ, ಆ ವಿಷಯವಾಗಿ ಏನು ಕೇಳಿದ್ರೆ, ಒಂದು ಸಮುದಾಯದ ಪಡ್ಲಿಗೆಯನ್ನು ಮೇಲಿಡುವುದು ಮತ್ತೆ ಪರಿಶಿಷ್ಟ ಜಾತಿಯ ಚಲವಾದಿ ಅವರ ಪಡ್ಲಿಗೆಯನ್ನ ಕೆಡವುವಂತ ಪದ್ಧತಿ ಇದೆ. ಅದು ಯಾಕಂತ ನಮ್ಗೆ ಗೊತ್ತಿಲ್ಲ, ಅದು ಧ್ವನಿಯಂತೂ ಯಾರು ಇಲ್ಲ ಆಗಿದೆ. ಹೀಗೆ ನಮ್ಗೆ ಏನಂತ ಕೇಳಿದ್ರೆ, ಚಲವಾದಿ ಸಮಾಜ ಮುಖಂಡ ಹಾಕೊಂಡು ನಮ್ಮ ಜನಗಳ ಮೇಲೆ ಈ ತರ ಅನ್ಯಾಯ ಆದಾಗೆಲ್ಲ ಖಂಡನೆ ಮಾಡೋದು ನನ್ನ ಧರ್ಮ ಸರ್. ಹಾಗೆ ಹಾಕೊಂಡು ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತೆ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ದೇವಸ್ಥಾನದ ಆಡಳಿತ ಕಮಿಟಿಯವರು ಮತ್ತೆ ಬಾಬಾದಾರಿಗೆ ಅರ್ಜಿಯನ್ನು ಕೊಟ್ಟಿದೆ ಸರ್. ಆ ದೃಷ್ಟಿಯಲ್ಲಿ ನನಗೆ ನ್ಯಾಯವಾಗಿ ನಮ್ಮ ಏನು ಪಡ್ಡಲಿಗೆ ಉಂಟಲ್ಲ, ಎಲ್ಲರ ಹಾಗೆ ಅವ್ರ ಮೇಲಿಟ್ಟರೆ ನಮ್ದು ಮೇಲಿಡಿ, ನಮ್ದು ಕೇಳಿ ಎಲ್ಲರೂ ಸರಿ ಸಮಾನವಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅದನ್ನು ಪಡ್ಲಿಗೆ ಮತ್ತೆ ಮೇಲಿಡುವಂಥದ್ದು ಪಡ್ಲಿಗೆ ಇದ್ದಾಗ ನಮ್ದು ಯಾಕೆ ಕೆಳಗೆ ಇಡ್ತೀರಿ ಸರ್? ನಮ್ದು ಯಾಕೆ? ಅಲ್ಲಿ ಅಕ್ಕಪಕ್ಕದ ಏನ್ ಹೇಳ್ತಾರೆ ಕೇಳಿದ್ರೆ, ನೋಡು ಅವ್ರು ಎಷ್ಟು ಜನ ಆಗಿದ್ದಕ್ಕೆ ಅವ್ರ ಪಡ್ಲಿಗೆ ಕೆಳಗಿಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಅದು ನಮ್ಗೊಂತ ದೊಡ್ಡ ಆಘಾತ ಆಗತ್ತೆ ಸರ್. ಅದಕ್ಕೆ ನನ್ನ ವಿಚಾರ ಕೇಳಿದ್ರೆ, ಸಾಮೂಹಿಕವಾಗಿ ಇಟ್ಕೊಂಡು ಪೂಜೆ ಮಾಡಿ ಸರ್. ಅದಕ್ಕೆ ನಮ್ಗೆ ಅದೊಂದು ಅವಕಾಶ ಮಾಡ್ಕೊಡಿ ಅಂತ ಹೇಳ್ತೀನಿ ಸರ್. ಅಷ್ಟು ಸಾಮೂಹಿಕವಾಗಿ ಮಾಡ್ಕೊಡಿ, ಮೇಲೆ ಕೆಳಗೆ ಭೇದ ಭಾವ ಬೇಡ ಸರ್, ಪ್ಲೀಸ್ ಸರ್. ಇಷ್ಟೇ. ದಿನಾಂಕ ಫೆಬ್ರವರಿ 6, 2026 ಮತ್ತು ಫೆಬ್ರವರಿ 7, 2026ರಂದು ವಿವೇಕಾನಂದ ನಗರದಲ್ಲಿ ಶ್ರೀ ನಾಗಚೌಡೇಶ್ವರಿ ಮತ್ತು ಶ್ರೀ ಅಭಯ ಮಾರುತಿ ದೇವರುಗಳ ವಾರ್ಷಿಕೋತ್ಸವವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಫೆಬ್ರವರಿ 7, 2026ರಂದು ಸಂಜೆ ದೇವಸ್ಥಾನದ ಪ್ರಾಂಗಣದಲ್ಲಿ ಶ್ರೀಮತಿ ಜ್ಯೋತಿಗೌಡ, ಮಾಜಿ ನಗರಸಭಾ ಸದಸ್ಯರು, ಶ್ರೀ ನಾಗಚೌಡೇಶ್ವರಿ ಮಹಿಳಾ ಮಂಡಳಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನ ಜನಜಾಗೃತಿ ಅಭಿಯಾನಕ್ಕೆ ಶ್ರೀರಾಮಚಂದ್ರಾಪುರ ಮಠವು ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಯಶಸ್ವಿಗೊಂಡ ಆರೋಗ್ಯ ಹಕ್ಕು ಜಾಥಾ. ಹಣಕಾಸು ಸಾಕ್ಷರತೆ ಬಗ್ಗೆ ಜಿಲ್ಲೆಯಾದ್ಯಂತ ಅರಿವು ಮೂಡಿಸಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ. ಜೇನು ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಹಾನಗಲ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ನಡೆದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಭೆ ನಡೆಯಿತು. ಪ್ರಜ್ವಲ ಟ್ರಸ್ಟ್ನಿಂದ ಬಡ ರೋಗಿಗೆ ಸಹಾಯ. ಜಿಲ್ಲಾ ವಕ್ತಾರರಾಗಿ ಪ್ರಸನ್ನ ಗುಡ್ನಾಪುರ. ಎಪ್ಸ್ಟೀನ್ ಫೈಲ್ನಲ್ಲಿ ಪ್ರಧಾನಿ ಮೋದಿ ಹೆಸರು ಉಲ್ಲೇಖವಾಗಿದ್ದು, ರಾಜೀನಾಮೆಗೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಶಿರಸಿಯಲ್ಲಿ ಪ್ರತಿಭಟನೆ. ಕಾಮಗಾರಿಗಳ ಅನುಷ್ಠಾನದಲ್ಲಿ 100ರಷ್ಟು ಪ್ರಗತಿ ಸಾಧಿಸಿ ಸೋಮಶೇಖರ್ ಮೇಸ್ತಾ. ಮಾರಿಕಂಬ ಜಾತ್ರೆ ಅಂಗವಾಗಿ ಹೊರಬೀಡು ವೇಳೆ ಪಡ್ಡಲಿಗೆ ಇಡುವಲ್ಲಿ ತಾರತಮ್ಯ, ಬಗೆಹರಿದ ವಿವಾದ. ಶ್ರೀ ನಾಗಚೌಡೇಶ್ವರಿ ಮತ್ತು ಶ್ರೀ ಅಭಯ ಮಾರುತಿ ದೇವರುಗಳ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.